ಹಿಂದೂಗಳಿಗೆ ಜಯರಾಮ ಅಂದ್ರೆ ಪ್ರಾಣ, ತ್ಯಾಗ, ಆದರ್ಶ ಪುರುಷ, ಮರ್ಯಾದ ಮಹಿಮಾ. ರಾಮ ಅಂದ್ರೆ ಭಕ್ತಿ, ರಾಮ ಅಂದ್ರೆ ಕಣ್ಣೀರು, ರಾಮ ಅಂದ್ರೆ ಭಾವನೆಗಳ ಮಹಾಪುರವೇ ಶ್ರೀರಾಮಚಂದ್ರ. ರಾಮನಾಮಕ್ಕೆ ಇರುವ ನಂಟು ರಾಮ ಜನ್ಮಭೂಮಿ ಬಗ್ಗೆ ಸಹ ಹಿಂದೂಗಳಿಗೆ ಇದೆ. ರಾಮ ನೆಲದಲ್ಲಿ ರಾಮ ಮಂದಿರವೋ ಅಥವಾ ಮಸೀದಿಯೋ ಎಂದಾಗ ಹಿಂದೂಗಳು ದೇಶಾದ್ಯಂತ ಉಗ್ರ ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತರು. ಅದು ಬರೋಬ್ಬರಿ 500 ವರ್ಷಗಳು, ಅಂದ್ರೆ ಬರೋಬ್ಬರಿ 1,82,500 ದಿನಗಳ ಕದನಕ್ಕೆ ಆಶಾ ಕಿರಣ ಸಿಕ್ಕಿದೆ. ರಾಮನೆಲದಲ್ಲಿ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ 5 ವರ್ಷಗಳ ಹಿಂದೆ ಗ್ರೀನ್ ಸಿಗ್ನಲ್ ಕೊಡ್ತು. ಈ ಬೆನ್ನಲ್ಲೇ ಯೋಧನಂತೆ ನಿಂತ ಪ್ರಧಾನಿ ನರೇಂದ್ರ ಮೋದಿ ಸಚಿವಾಲಯ ಅಧಿಕೃತ ನಿರ್ಮಾಣ ಕಾರ್ಯಕ್ಕೆ ಒಪ್ಪಿಗೆ ಸೂಚಿಸಿ ಸೀಲ್ ಸಹ ಹಾಕ್ತು. ಅಲ್ಲಿಂದ ಇಲ್ಲಿಗೆ ಎಲ್ಲವೂ ಶರವೇಗದಲ್ಲಿ ಸಾಗಿದೆ. ಭಾರತದ ಹಿಂದೂ ದೇಗುಲ 500 ವರ್ಷಗಳ ಕಾತುರಕ್ಕೆ ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ತೆರೆ ಎಳೆದಿದ್ದಾರೆ. ಹಲವಾರು ಶತಕಗಳ ಕನಸು ನನಸಿಗೆ ತೆರೆ ಬೀಳೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೋಲೋ ಜೈರಾಮ್, ಬೋಲೋ ಜೈರಾಮ್ ಎಂದು ಹಿಂದೂಗಳ ಹೃದಯ ಕೂಗಿದೆ. ಒಂದು ಪ್ರತಿಸ್ಪಂದನೆ ಕೂಡ ಸಿಕ್ಕಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಾಲರಾಮನ ದರ್ಶನಕ್ಕೆ ವೇದಿಕೆ ಸಜ್ಜಾಗಲಿದೆ. ಹೆಮ್ಮೆಯ ರಾಮ ಜನ್ಮಭೂಮಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಂತಿಮ ರೂಪ ಸಜ್ಜಾಗಿದೆ. ಈ ಸದ್ದು ದೇಶದ ಬಹುತೇಕ ಮನೆಗಳ ಮನೆ ಮಾತಾಗಿದೆ. ಹಿಂದೂ ಹೃದಯ ಸಿಂಹಾಸನದ ಆರಾಧ್ಯ ದೈವ ಅಯೋಧ್ಯೆ ರಘುರಾಮನ ದೇಗುಲ ಉದ್ಘಾಟನೆ ಜನವರಿ 22ಕ್ಕೆ ಆಗಲಿದೆ. ಈ ದೇಗುಲವೇ ಒಂದು ಇತಿಹಾಸ. ಈ ಕಾರ್ಯಕ್ರಮವು ಸದ್ಯ ಮತ್ತೊಂದು ಇತಿಹಾಸಕ್ಕೆ ಸಾಕ್ಷಿಯಾಗಲಿದೆ. ರಾಮನ ಬದುಕೆ ಹೋರಾಟ. ಈಗ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣವು ಹೋರಾಟವೇ ಸರಿ. ಸದ್ಯ ನಮ್ಮೆಲ್ಲರ ಪ್ರೀತಿಯ ಭವ್ಯ ಮೂರ್ತಿ ರಾಮನ ದೇಗುಲ ಅದ್ಭುತವಾಗಿ ನಿರ್ಮಾಣವಾಗುತ್ತಿದೆ. 2,000 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ರಾಮ ಮಂದಿರ ತಲೆ ಎತ್ತುತ್ತಿದೆ. ಸದ್ಯಕ್ಕೆ ಬಾಲರಾಮ ಮೂರ್ತಿ ಇಡುವ ನೆಲಮಹಡಿ ಮಾತ್ರ ಉದ್ಘಾಟನೆ ಕಾಣುತ್ತಿದೆ. ಇದರ ಮಧ್ಯೆ ಬರುವ ಭಕ್ತಾದಿಗಳ ಆಧ್ಯಾತ್ಮಿಕ ಲೋಕ ಸಂತೃಪ್ತಿಗೊಳಿಸುವುದಕ್ಕೆ ಮತ್ತಷ್ಟು ಆಕರ್ಷಣೆಗಳಿವೆ. ಭೂಕಂಪ ನಿರೋಧಕ ಸಾಮರ್ಥ್ಯದಲ್ಲಿ ರಾಮ ದೇಗುಲ ನಿರ್ಮಾಣವಾಗ್ತಾ ಇದೆ. ಭೂಕಂಪವಾದ್ರೂ ಮಂದಿರಕ್ಕೆ ತೊಂದರೆ ಆಗೋದಿಲ್ಲ. ಇದು ಅಯೋಧ್ಯೆ ರಾಮನ ದೇಗುಲದ ವಿಶೇಷಗಳಲ್ಲಿ ಕಿರೀಟವಿದ್ದಂತೆ. 2 ಎಕರೆ 7 ಗುಂಟೆ ವಿಶಾಲವಾದ ಜಾಗದಲ್ಲಿ ಮಂದಿರ ಕಟ್ಟಡ ಪ್ರದೇಶ 57,400 ಚದರ ಅಡಿ, 360 ಅಡಿ ಉದ್ದ, 235 ಅಡಿ ಅಗಲ. ಮಂದಿರ ಎತ್ತರ 161 ಅಡಿ, 3 ಅಂತಸ್ತು. ಪ್ರತಿ ಅಂತಸ್ತು ಕೂಡ 20 ಅಡಿ ಎತ್ತರ ಇರಲಿದೆ. 3 ಅಂತಸ್ತು, 12 ದ್ವಾರ, 360 ಅಡಿ ಉದ್ದದ ಈ ವೈಭವದ ದೇಗುಲ ಇದಾಗಿದೆ. ರಾಮ ಮಂದಿರ ಅಂತಸ್ತುಗಳಲ್ಲಿ ನೆಲಮಹಡಿ ಕಂಬ 160 ಕಲ್ಲಿನ ಕಂಬ. ಮೊದಲ ಮಹಡಿ 132 ಕಂಬಗಳಿರುತ್ತೆ. ಎರಡನೇ ಮಹಡಿ 74 ಕಂಬವಿದೆ. 5 ಪ್ರದಕ್ಷಿಣೆ ಮಾರ್ಗ ಮತ್ತು ಮಂಟಪ ಕೂಡ ಇದೆ. ಇಡೀ ದೇವಾಲಯಕ್ಕೆ 12 ದ್ವಾರಗಳಿದೆ. ಇಷ್ಟೆಲ್ಲ ವೈಭವ ಕೋಟ್ಯಾಂತರ ಹಿಂದೂಗಳ ಕಾತುರಕ್ಕೆ ಬೇಕಾಗಿಯೇ ಇತ್ತು. ಈ ದೇಗುಲ ಕಟ್ಟೋದಕ್ಕೆ ಒಂದು ಕಬ್ಬಿಣ ಬಳಸಿಲ್ಲ, ಸಿಮೆಂಟ್ ಮತ್ತು ಬಂಡೆ ಗಾತ್ರದ ಕಲ್ಲು ಮಾತ್ರ ಬಳಸಲಾಗಿದೆ. ಜಾನಕಿ ವಲ್ಲಭ ದಶರಥ ರಾಮನ ದೇಗುಲದಷ್ಟೇ ಸಡಗರ ಮೂರ್ತಿ ಪ್ರತಿಷ್ಠಾಪನೆಯದ್ದೂ ಆಗಿದೆ. ಹಿಂದೂ ಭಕ್ತರ ಮಹಾಸಾಗರದ ನಿರೀಕ್ಷೆ ಜೊತೆಗೆ 25,000 ಸಂತರು, 10,000 ಗಣ್ಯರು, ಪಿಎಂ ನರೇಂದ್ರ ಮೋದಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಲ್ಲ ರಾಜ್ಯಗಳ ಸಾಂವಿಧಾನಿಕ ಸ್ಥಾನ ಪಡೆದ ಜನಪ್ರತಿನಿಧಿಗಳು, ಹೀಗೆ ಪಟ್ಟಿ ಸಾಗುತ್ತಲೇ ಇದೆ. ರಾಮಮೂರ್ತಿ ಪ್ರತಿಷ್ಠಾಪನೆ ಇಡೀ ದೇಶಕ್ಕೆ ವೈಭವದಂತೆ ದೊಡ್ಡ ಹಬ್ಬವೂ ಆಗಿದೆ. ಮರ್ಯಾದ ಪುರುಷ ದೇಗುಲ
ಸಡಗರದ ಮಾಹಿತಿ ನೋಡಿದ ನಾವು ಮತ್ತೊಂದು ವಿಡಿಯೋದಲ್ಲಿ ಮೊಘಲರ ಕಾಲದಿಂದ ಆದ ದಾಳಿಗಳು, 16ನೇ ಶತಮಾನದ ನಿರಂತರ ವಿವಾದ, ಎರಡು ಕೋಮುಗಳ ನಡುವೆ ಆದಂತಹ ಭಿನ್ನಾಭಿಪ್ರಾಯಗಳು, ರಾಜಕೀಯ ಬೇಳೆ ಬೇಯಿಸಿಕೊಂಡ ಬಗ್ಗೆ ಎಲ್ಲವೂ ನೋಡೋಣ. ಸದ್ಯಕ್ಕೆ ರಾಮನ ಅನುಯಾಯಿಗಳು ಜೈ ಬೋಲೋ, ರಾಮನಾಮ ಜೈ ಹೋ.